ವಿಜಯನಗರ ಜಿಲ್ಲೆ ಅಗರಿಬೊಮ್ಮಳಿ ಪಟ್ಟಣದ ಹೊರವಲಯದಲ್ಲಿ ಬಂಜಾರ ಸಮುದಾಯದ ಶೀತಲ ಹಬ್ಬ ಸಡಗರದಿಂದ ನಡೆಯಿತು. ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಪ್ರತಿ ವರ್ಷದಂತೆ ಶೀತಲ ಹಬ್ಬ ಈ ವರ್ಷ ಕೂಡ ಆಚರಿಸಲಾಯಿತು. ಮಕ್ಕಳಿಗೆ ಕಾಣಿಸಿಕೊಳ್ಳುವ ಮೈಲಮ್ಮ ದಡಾರದಂಥ ಸಾಂಕ್ರಾಮಿಕ ರೋಗಗಳು ಬರಬಾರದೆಂದು ಬಂಜಾರದ ಸಮುದಾಯದ ಹಿರಿಯರು ದೇವರಲ್ಲಿ ಪ್ರಾರ್ಥಿಸಿದರು. ಈ ವೇಳೆ ಪೂಜೆ ಪುನಸ್ಕಾರಗಳೊಂದಿಗೆ ತಮ್ಮ ಹರಕೆಯನ್ನು ದೇವರಲ್ಲಿ ಪ್ರಾರ್ಥಿಸಿ ನಾರಿ ಮಣಿಯರು ಸಾಂಪ್ರದಾಯಿಕ ಗೀತೆಗಳಿಗೆ ನೃತ್ಯ ಮಾಡಿದ್ದು ವಿಶೇಷವೇ ಸರಿ. ಹೊಸ ಬೆಳಕು ನ್ಯೂಸ್, ವಿಜಯನಗರ. ಅದು ಸಾತಿಯಾಡಿ ಅಂತೇಳಿ 7 ಜನ ಹೆಣ್ಮಕ್ಕಳ ತಾಯಿ ಅಂತೇಳಿ ಕರಿತೀವಿ. ಇದನ್ನು ನಾವು ಶೀತಲ ಹಬ್ಬ ಅಂತಲೂ ಕರಿತೀವಿ. ಏನೇನು ವಿಶೇಷ ಆಚರಣೆ ಸರ್ ಇದು? ಸರ್, ಈಗ ಆಧುನೀಕರಣ ಜಗತ್ತಿನಲ್ಲಿ ಎಲ್ಲ ನಮ್ಮ ಸಮಾಜದವರು ಸಂಸ್ಕೃತಿ ಮರೆತು ಕೂಡ ನಮ್ಮ ಬಂಜಾರ ಸಮಾಜವು ತನ್ನ ಸಂಸ್ಕೃತಿಯನ್ನು ಈಗಲೂ ಕಾಪಾಡ್ಕೊತ ಬಂದಿದ್ದೇವೆ. ಹಾಗೆಯೇ ನಾವೆಲ್ಲ ಈಗ ಬೇರೆಯ ಊರುಗಳಿಂದ ಬಂದು ತಾಂಡಗಳಿಂದ ಬಂದು ಇಲ್ಲಿ ನೆಲೆಸಿರ್ತೀವಿ. ಆಲ್ಮೋಸ್ಟ್ ಆಲ್ ಇಲ್ಲಿ ಇರ್ತಕ್ಕಂಥ ಹರಿಮಳಿ ಇರ್ತಕ್ಕಂಥ ಎಲ್ಲರೂ, ಕೆಲವು ಜನ ಬಿಸ್ನೆಸ್ಸು, ಕೆಲವು ಜನ ನೌಕರಸ್ಥರು, ಹಾಗೆ ಹೀಗೆ ಬಂದು ಇಲ್ಲಿ ಜೀವನ ಮಾಡ್ತಿದ್ವಿ. ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ಹಬ್ಬವನ್ನು ನಾವು ಯಾಕೆ ಹಗರಿಮಳಿಯಲ್ಲಿ ಮಾಡಬಾರ್ದು ಅಂತ ಹೇಳಿ ಈಗ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮಾರ್ಗದರ್ಶಕರು ಈ ಒಂದು ಹಬ್ಬವನ್ನು ಸತತವಾಗಿ ಮಾಡ್ಕೊತ ಬಂದಿದ್ದಾರೆ. ಹಾಗೆ ಕೂಡ ಈ ದಿವಸ ಇದನ್ನು ನಾವು ಮಾಡ್ತಾಯಿದ್ದೀವಿ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಈ ಹಬ್ಬವನ್ನು ನಾವು ಯಾಕೆ ಆಚರಿಸ್ತೇವೆ ಅಂದರೆ, ಪುರಾತನ ಕಾಲದಲ್ಲಿ ವೈದ್ಯಕೀಯ ಶಿಕ್ಷಣ ಅಷ್ಟೇನು ಮುಂದುವರಲಿಲ್ಲ. ಹಾಗಾಗಿ ಎಲ್ಲ ನಾಗರಿಕರು ದೇವರುಗಳ ಬೇಡ ಮೊರೆ ಹೋಗ್ತಿದ್ವಿ. ಅದೇ ರೀತಿ ಕೂಡ ನಾವು ಕೂಡ ಇವತ್ತು ಹಿರಿಯರು ಮಾಡಿರ್ತಕ್ಕಂಥ ಒಂದು ಪದ್ಧತಿ ಪ್ರಕಾರ ಈ ಒಂದು ದಿವಸ ಈ ಒಂದು ದೇವತೆಯ ಮೊರೆ ಹೋಗ್ತಿದ್ದೀವಿ. ಕಾರಣ ಇಷ್ಟೇ, ನಾವೆಲ್ಲ ಮಾನವ ಜೀವಿಗಳಿಗೆ ಒಂದಲ್ಲ ಒಂದು ರೋಗ ರುಜಿನಗಳು ಬರ್ತವೆ. ಹಾಗೆಯೇ ನಮ್ಮಲ್ಲಿ ಕೆಲವು ಸಾಂಕ್ರಾಮಿಕ ರೋಗಗಳು ಕೂಡ ಇದ್ದಾವೆ. ಆ ರೀತಿಯ ಯಾವುದೇ ರೋಗ ರುಜಿನಗಳು ನಮ್ಮ ಮಾನವ ಕುಲಕ್ಕೆ ಆಗಬಾರದು ಎಂಬ ಉದ್ದೇಶದಿಂದ ಈ ಒಂದು ಸರಳವಾಗಿ ಈ ನಮ್ಮ ಶೀತಲ ಹಬ್ಬವನ್ನು ನಾವು ಆಚರಿಸ್ತೀವಿ. ಈ ಹಬ್ಬವನ್ನು ಆಚರಣೆ ಮಾಡುವ ಹಿನ್ನೆಲೆ ಏನಂದರೆ, ಸಂತ ಸೇವಾಲಾಲ್ ಮಹಾರಾಜರವರ ಭೀಮಾನಾಯಕ್ ಮತ್ತು ಅವರ ಧರ್ಮಪತ್ನಿ ಧರ್ಮಿಣಿ ಬಾಯಿ ಅಂತ ಹೇಳಿ, ಆ ಧರ್ಮಿಣಿ ಬಾಯಿಗೆ ಮಕ್ಕಳ ಆಗದೇ ಇಲ್ಲ ಕಾರಣಕ್ಕಾಗಿ ಅಲ್ಲಿ ಸೂರಗೊಂಡನ ಕೊಪ್ಪದಲ್ಲಿ ಅಲ್ಲಿ ಒಂದು ಕೆರೆ ಇರುತ್ತೆ. ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಈ 7 ಮಾತೆಯರು ಈ 7 ಮಾತೆಯರು ಸೇರಿ ಒಂದು ಮಣ್ಣಿನ ಏನು ಟ್ಯಾಬ್ಲೆಟ್ ಅಂತ ಹೇಳ್ತೀವಿ, ಗುಳಿಗೆ, ಅದನ್ನು ಮಣ್ಣಿನ ಟ್ಯಾಬ್ಲೆಟ್ ಮಾಡಿ ಆ ಧರ್ಮಿಣಿ ಮಾತೆ ಕೊಡ್ತಾರೆ. ಆ ಧರ್ಮಿಣಿ ಮಾತೆ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳ ಸಂತಾನ ಉತ್ಪತ್ತಿ ಆಗ್ತಕ್ಕಂಥ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಆ ಒಂದು ಉದ್ದೇಶದ ಕಾರಣಕ್ಕಾಗಿ ನಮ್ಮ ಬಂಜಾರ ಜನಾಂಗ ಶೀತಲ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇದು ವರ್ಷದ ಜೂನ್ ಜುಲೈ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಜೂನ್ ಜುಲೈಯಲ್ಲೇ ಯಾಕೆ ಆಚರಣೆ ಮಾಡಬೇಕಾದ ಉದ್ದೇಶ ಏನಂದರೆ, ಈ ಸಂದರ್ಭದಲ್ಲಿ ಮಳೆ ಬರುವಂಥ ಸಂದರ್ಭ. ಸೊ ಈ ಮಳೆ ಬರುವಂಥ ಸಂದರ್ಭದಲ್ಲಿ ಅನೇಕ ರೋಗ ರುಜಿನಗಳು ಹರಡ್ತಾವೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಈ ರೋಗ ರುಜಿನಗಳು ಬರಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ಬಂಜಾರ ಸಮಾಜದವರು ನಾವು ಈ ನಾಟಿ ಕೋಳಿಯನ್ನು ಬಲಿದಾನ ಮಾಡ್ತೀವಿ. ಯಾಕೆ ನಾಟಿ ಕೋಳಿನೇ ಬಲಿದಾನ ಮಾಡಬೇಕಂದ್ರೆ, ಅದು ಇವತ್ತಿನ ದಿನ ನಾವು ನಾಟಿ ಕೋಳಿ ಸಾಂಬಾರು ಮಾಡಿ ತಿನ್ನೋದ್ರಿಂದ ಇಡೀ 12 ತಿಂಗಳ ನಮ್ಮ ದೇಹದಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ಶಕ್ತಿ ಏಕೈಕ ಅಮ್ಮಗಿದೆ. ಸೊ ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಈ ಶೀತಲ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ದೈವಸ್ಥರಿಗೂ ನಮ್ಮ ಸಮಾಜದವರಿಗೂ ಒಳ್ಳೆಯದಾಗಲಿ, ಯಾವುದೇ ರೋಗ ರುಜಿನಗಳು ಬರಬಾರ್ದು. ತಾಯಿ, ನೀ ಎಲ್ಲರನ್ನ ಕಾಪಾಡು, ಇಲ್ಲಿ ಮಳೆ ಬೆಳೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡು ಅಂತ ಹೇಳಿ ನಾವು ಈ ತಾಯಿಗೆ ಬೇಡ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂದರ್ಭದಾಗ ಇದು ಹಬ್ಬ ಮಾಡುವ ಒಂದು ಉದ್ದೇಶ. ಸರ್, ಇದು ಶೀತಲ ಹಬ್ಬ ಅಂತಂದು ಕೇಳ್ಪಟ್ವಿ. ಏನು ಸರ್ ಇದು ವಿಶೇಷ ಆಚರಣೆ? ಯಾವುದೇ ಜನಾಂಗದಲ್ಲಿ ಶೀತಲ ಹಬ್ಬ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನಮ್ಮ ಬಂಜಾರ ಜನಾಂಗದಲ್ಲಿ ಮಾತ್ರ ಇದು ಇದೆ.
ಆ ತಾಯಿ ನಮಗೆ ಒಲ್ದಿದ್ದಾಳೆ. ಕಣ್ಣಿನ ರೋಗ ಆಗಲಿ, ಗೋದ್ರಿ ಮಾತಾ ಧನಾರ್ಧಮ್ಮ ಅಂತ ಹೇಳ್ತೀವಲ್ಲ, ಆ ಯಾವ ತಾಯಿನೂ ನಮ್ಮ ಮಕ್ಕಳಿಗೆ ಬರಲ್ಲ, ಆ ಥರ ಕಾಪಾಡಿಕೊಂಡು ನಮಗೆ ಆಶೀರ್ವಾದ ಮಾಡಿದ್ದಾಳೆ. ಅದಕ್ಕೆ ನಾವು ಪ್ರತಿ ವರ್ಷ ನಮ್ಮ ಚಂದ್ರು ಹೇಳ್ದಂಗೆ ಈ ಮಾಸದಲ್ಲಿ ನಾವು ಶೀತಲ ಆಚರಿಸುತ್ತೇವೆ. ಅದೇ ಕೋಳಿ ಹಬ್ಬ ಅಂಥೇಳಿ, ಕೋಳಿ ಹಬ್ಬ ಇಜ್ಜಿಕೊಂಡು ಶೀತಲ ಅಂತ ಆಷಾಢದಾಗ ಈ ಹಬ್ಬ ಆಚರಣೆ. ಆಷಾಢ ಅಮಾವಾಸ್ಯೆ ಆದ ಕೂಡಲೇ ನೆಕ್ಸ್ಟ್ ಮಂಗಳವಾರ ಯಾವ್ದು ಬರುತ್ತೆ ಆ ಮಂಗಳವಾರದ ನಾವು ಶೀತಲ ಅಂತ ಆಚರಿಸುತ್ತೀವಿ. ಶ್ರೀಬೊಮ್ಮನಹಳ್ಳಿ ಈ ಒಂದು ಪಟ್ಟಣದಲ್ಲಿ ನೆಲೆಸಿರ್ತಕ್ಕಂತಹ ಪ್ರತಿಯೊಬ್ಬ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಸೇರಿ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂತಹ ಈ ಒಂದು ಹಬ್ಬ. ಇಲ್ಲಿ ಪ್ರತಿಯೊಂದು ಮನೆಯಿಂದಲೂ ಕೂಡ ಏನು ಮಾಡ್ತಾರೆ ಅಂದರೆ ಸ್ವೀಟ್ ತೊಗೊಂಡ್ಬರ್ತಾರೆ. ಈರುಳ್ಳಿ, ಹಸಿಮೆಣಸಿನಕಾಯಿ, 1 ರೂಪಾಯಿ ಕಾಯಿನು, ಆಮೇಲೆ ಎಲೆ ಅಡಿಕೆ, ಆಮೇಲೆ ಅರಿಶಿಣದ ಕೊಂಬು ಇವೆಲ್ಲವನ್ನು ಕೂಡ ತಂದುಬಿಟ್ಟು ತಾಯಿಯಲ್ಲಿ ಭಕ್ತಿಪೂರ್ವಕವಾಗಿ ಎಲ್ಲರೂ ಕೂಡ ನಮಿಸ್ತಾರೆ. ಅದನ್ನು ಪೂಜೆ ಮಾಡೋದ್ರ ಮೂಲಕ ಏನಂತ ಹೇಳಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬೇನೆಗಳು ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭ ಆಗಿದೆ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ರೋಗಗಳು ಬರುತ್ತೆ. ಅಂತಹ ರೋಗಗಳನ್ನು ಕೂಡ ನಮ್ಮಲ್ಲಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಕಾಪಾಡ್ತಕ್ಕಂಥದ್ದು ಸಾತಿಯಾಡಿ ಅಂತ ಹೇಳಿಬಿಟ್ಟು, ಹಾಗಾಗಿಬಿಟ್ಟು ಈ ಒಂದು ದೇವಿಯ ಒಂದು ದರ್ಶನವನ್ನು ಪಡೆಯೋದ್ರ ಜೊತೆಗೆ ಎಲ್ಲರೂ ಕೂಡ ಸಂಭ್ರಮದಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಇಡೀ ಬಂಜಾರ ಸಮಾಜ ಅಷ್ಟೇ ಅಲ್ಲ, ನಾವು ಇಡೀ ಅಗ್ರಿಬೊಮ್ಮನಹಳ್ಳಿ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲೂ ಕೂಡ ಈ ಒಂದು ತಾಯಿ ಎಲ್ಲರನ್ನು ಕೂಡ ಕಾಪಾಡಲಿ, ಒಳಿತನ ಮಾಡಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲರನ್ನು ಕೂಡ ಕೊಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇವತ್ತು ಶೀತಲ ಪ್ರತಿ ವರ್ಷ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಈಗಾಗಲೇ ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ. ಇದು ಈ ಸಾತಿಯಾಡಿಯಿಂದ ರೈತರಿಗೆ ಸಮೃದ್ಧಿಯಾದಂತಹ ಮಳೆ ಬರಲಿ, ಬೆಳೆ ಬರಲಿ, ಒಳ್ಳೆಯ ಫಸಲನ್ನು ಕೊಡಲಿ. ಇವತ್ತು ನಮ್ಮ ಸಮಾಜ ಇವತ್ತು ಕಷ್ಟಪಟ್ಟು ಜೀವನವನ್ನು ಮಾಡ್ತಕ್ಕಂಥ ಸಮಾಜ. ಇವತ್ತು ಕಬ್ಬನ್ನು ಕಡಿಲಿಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಕ್ಕಂಥ ಸಮಾಜ. ಅದರಲ್ಲಿ ಭಾಳ ಶ್ರಮಜೀವಿ ನಮ್ಮ ಸಮಾಜ. ಹಾಗಾಗಿ ಈ ಒಂದು ಸಾತಿಯಾಡಿ ಮೂಲಕ ನಮ್ಮ ಸಮಾಜಕ್ಕೆ, ಅದು ಕಿರಿಯರಿಂದ ಹಿರಿಯರವರೆಗೂ ಯಾವುದೇ ರೋಗ ರುಜಿನಗಳಾಗಿರ್ಬೋದು, ಸಮೃದ್ಧಿಯಾದಂತಹ ಮಳೆ ಬರಲಿ, ರೈತರಿಗೆ ಒಳ್ಳೆಯ ಬೆಳೆಯನ್ನು ಬರಲಿ ಅಂತ ಹೇಳಿ ನಾವು ಸಮಾಜದವರೆಲ್ಲರೂ ಸೇರಿ ಇವತ್ತು ಈ ತಾಯಿಯನ್ನು ಬೇಡ್ಕೊಳ್ತಾ ಇದ್ದೀವಿ.